ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರು ಬಯೋಮೆಟ್ರಿಕ್ ಕೊಟ್ಟು ಮತ್ತೆ ಮರು ನೋಂದಣಿ ಮಾಡಿಸ್ಕೋಬೇಕಂತೆ. ಹೌದು, ಯಾರು ಬಯೋಮೆಟ್ರಿಕ್ ಕೊಡಲ್ಲ ಅವರಿಗೆ ಹಣ ಬರೋದು ಬಂದ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಹೆಸರು ಡಿಲೀಟ್ ಆಗಬಾರ್ದು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಯೋಜನೆಯಲ್ಲೂ ಕೂಡ ಭಾರಿ ಅಕ್ರಮ ನಡೆದಿದೆಯಾ? ಇಂಥವರ ಹೆಸರು ಕೈ ಬಿಡಲು ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಉಚಿತ ಕರೆಂಟ್ ಯೋಜನೆ ನಿಮಗೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾರಿಗೆ ಸಿಗೋಲ್ಲ, ಯಾರಿಗೆ ಸಿಗುತ್ತೆ ಅದು ಕೂಡ ನೋಡೋಣ. ಒಂದು ಕಡೆಗೆ 2 ತಿಂಗಳ ಅನ್ನಭಾಗ್ಯ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಅಕ್ಕಿ ಜೊತೆಗೆ ರಾಗಿ ವಿತರಣೆ ಕೂಡ ಈಗ ಪ್ರಾರಂಭವಾಗಿದೆ. ಮುಂದಿನ ತಿಂಗಳು ಇಂದಿರಾ ಕಿಟ್ಟು ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ? ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿದವರಿಗೂ ಕೂಡ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು. ಈಗ ಹೋಟೆಲ್ ಊಟ ತಿಂಡಿ ಬೆಲೆ ಕೂಡ ಏರಿಕೆ ಆಗಲಿದೆ ಅಂತೆ. ನೋಡಿ ವೀಕ್ಷಕರೇ, ಹಣ ದುಬ್ಬರ ಅಂದ್ರೆ ಏನು? ಇನ್ಫ್ಲೇಷನ್ ಅಂದ್ರೆ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಯಿತು. ಈಗ ಕಾರ್ಮಿಕರ ಕನಿಷ್ಠ ವೇತನ ಕೂಡ 60% ಗೆ ಏರಿಕೆ ಆಗ್ತಾ ಇದೆ. ಸೊ ಹೋಟೆಲ್ ಊಟ ತಿಂಡಿ ದರ ಕೂಡ ಭರ್ಜರಿ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಎಲ್ಲಾ ಒಂದು ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಮತ್ತು ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಎದಕ್ಕಂದ್ರೆ ನಿಮಗೋಸ್ಕರ ಎಲ್ಲಕ್ಕಿಂತ ಮೊದಲು ಅಪ್ಡೇಟ್ ನಿಮಗೆ ನಮ್ಮ ಚಾನಲ್ ಅಲ್ಲಿ ಸಿಗೋದ್ರಿಂದ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಸಹಾಯವಾಗುತ್ತೆ ವೀಕ್ಷಕರೇ. ನೋಡಿ, ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ, 4,000 ರೂಪಾಯಿವರೆಗೂ ಹಣ ಈಗ ರಿಲೀಸ್ ಆಗಿದೆ. 30ನೇ ಕಂತು, 31ನೇ ಕಂತು ಹಣ ಜಮೆ ಆಗ್ತಾ ಇದೆ. ಅದರ ಬಗ್ಗೆ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರಿಗೆ ಮರು ನೋಂದಣಿ ಪ್ರಕ್ರಿಯೆ ಶುರುವಾಗುತ್ತಂತೆ. ಅಂದ್ರೆ ನೋಡಿ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ತರ ಹೇಳ್ತೀವಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರು ನೀವು ಮತ್ತೆ ನಿಮ್ಮ ಬಯೋಮೆಟ್ರಿಕ್ ಕೊಡಬೇಕು. ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತಚ್ಚು ಕೊಡಬೇಕಾಗುತ್ತೆ. ಅದಕ್ಕಂದ್ರೆ ಈ KYC ಮಾಡಬೇಕು ಅಂತ ಇಲ್ಲಿ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ನೋಡಿ, ಗೃಹಲಕ್ಷ್ಮಿ ಫಲಾನುಭವಿಗಳು ಕೆಲವರು ಮೃತಪಟ್ಟಿದ್ದಾರೆ, ಅಂತವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಇನ್ನೊಬ್ರು ಒಂದೇ ಮನೇಲಿ ಇಟ್ಕೊಂಡು 2-3 ಗೃಹಲಕ್ಷ್ಮಿ ಅಕೌಂಟ್ ಕೂಡ ಹೊಂದಿದ್ದಾರೆ, ಅಂತವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇದೆ. ಇನ್ನು ಬೇರೆಯೊಬ್ಬರ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಬೇರೆ ಯಾರದ್ದೋ ಖಾತೆ, ಯಾರೋ ಹಣ ಪಡ್ಕೋತಾ ಇದ್ದಾರೆ. ಈ ತರನು ಆಗಿರೋದ್ರಿಂದ DCM DK ಶಿವಕುಮಾರ್ ಅವರು ಈ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಯಿಂದ 100 ಕೋಟಿ ಹೊರೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅದರ ನಂತರ ಒಂದು ಅಪ್ಡೇಟ್ ಬಂದಿದೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಮುಂದಿನ ಬರೋ ದಿನ ಬಯೋಮೆಟ್ರಿಕ್ ನೀಡಬೇಕಾಗಿ ಬರಬಹುದು. ಇನ್ನು ಅಧಿಕೃತ ಆದೇಶ ಸರ್ಕಾರದಿಂದ ರಿಟರ್ನ್ ಫಾರ್ಮ್ ನಲ್ಲಿ ಬರೋದು ಮಾತ್ರ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ನೋಡಿ ವೀಕ್ಷಕರೇ, ಒಂದು ವೇಳೆ ಎಲ್ಲಾ ಗೃಹಲಕ್ಷ್ಮಿಯರು ಬಯೋಮೆಟ್ರಿಕ್ ಕೊಡಬೇಕು ಅಂತ ಬಂದ್ರೆ ಅದು ನೀವು ಬೇಗನೆ ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ಯಾರು ಬೆರಳಚ್ಚು ಕೊಟ್ಟು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಲ್ಲ ನೋಡಿ, ಅವರ ಖಾತೆಗೆ ಮುಂದಿನ ತಿಂಗಳಿಂದ ಹಣ ಬರೋದು ಕೂಡ ಬಂದ್ ಆಗ್ಬಹುದು. ಸದ್ಯಕ್ಕೆ ಯಾರದ್ದು ಹೆಸರು ಕೂಡ ಸರ್ಕಾರ ತೆಗಿತಾ ಇಲ್ಲ, ಅದು ಕೂಡ ಇಲ್ಲಿ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿಯರಿಗೆ ಯಾವ ತರ ಈಗ 30-31ನೇ ಕಂತು ಹಣ ಬಿಡುಗಡೆ ಆಗಿದೆ, ಅದು ಅವರ ಅಕೌಂಟ್ಗೆ ಜಮೆ ಆಗುತ್ತೆ. ಆದ್ರೆ ಜೂನ್ ನಂತರ ಏನಿದೆ ನೋಡಿ, ಜುಲೈ ತಿಂಗಳಿನಿಂದ ಹಣ ಬರ್ಬೇಕಂದ್ರೆ, ಪ್ರತಿ ತಿಂಗಳು 2,000 ಬರ್ಬೇಕಂದ್ರೆ ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ನೀವು ಮಾಡಿಸಲೇಬೇಕಾಗಿ ಬರಬಹುದು. ಮುಂದಿನ ಬರೋ ದಿನ ಇನ್ನು ಕೆಲವೇ ಒಂದು ವಾರದಲ್ಲಿ ಇದರ ಬಗ್ಗೆ ಅಧಿಕೃತ ಆದೇಶ ಸರ್ಕಾರದಿಂದನೇ ಬರುತ್ತೆ ವೀಕ್ಷಕರೇ. ಸೊ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯರಿಗೆ ಇದು ಒಂದು ಅರ್ಜೆಂಟ್ ವಿಡಿಯೋ ಆಗಿರೋದ್ರಿಂದ ಆ ಒಂದು ಅಪ್ಡೇಟ್ ಬಂದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗ್ಬೇಕು, ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಅಲ್ಲಿ ಬೆರಳಚ್ಚು ಕೊಡೋದಿರುತ್ತಲ್ಲ, ಅಲ್ಲಿ ನೀವು ನಿಮ್ಮ ಹೆಬ್ಬಟ್ಟು ಗುರುತನ್ನ ಒತ್ತಿ ನಿಮ್ಮ ಒಂದು ಯೋಜನೆಗೆ KYC ಕೂಡ ಮಾಡಿಸಂದಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಮತ್ತೆ ಮರು ನೋಂದಣಿ ಆಗುತ್ತೆ. ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಏನಿದೆ ನೋಡಿ ಮತ್ತೆ ಆಕ್ಟಿವ್ ಆಗುತ್ತೆ. ನಿಮ್ಮ ಅಕೌಂಟ್ಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಒಂದು ವೇಳೆ ತೊಂದರೆ ಇದ್ರೂ ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ. ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರು ಬೆರಳಚ್ಚು ಕೊಡೋಕಂತೂ ಸಾಧ್ಯ ಇಲ್ಲ, ಅಲ್ಲಿಂದ ಸರ್ಕಾರಕ್ಕೆ ಹೊರೆ ಆಗೋದು ಕಡಿಮೆ ಆಗ್ಬಹುದು. ಇನ್ನೊಂದು ಕಡೆಗೆ ಯಾರೆಲ್ಲ ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಹೊಂದಿರ್ತಾರೆ ಅದನ್ನು ಕೂಡ ಪತ್ತೆ ಹಚ್ಚಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇದಾಗಿ, ಮೊಬೈಲ್ ನಂಬರ್ ತಪ್ಪಾಕಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತಲ್ಲ, ಅವಾಗ ಎಂಟ್ರಿ ಮಾಡ್ಲೇಬೇಕು. ಮೊಬೈಲ್ ನಂಬರ್ ತಪ್ಪ ಹಾಕಿದ್ರು ಕೂಡ ನಿಮಗೆ ಸಮಸ್ಯೆ ಆಗಬಹುದು ವೀಕ್ಷಕರೇ. ಸೊ ಪ್ರತಿಯೊಬ್ರು ಕೂಡ ಇದು ಒಂದು ಅಪ್ಡೇಟ್ ಅಂತ ತಿಳ್ಕೊಳ್ಳಿ, ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ 30-31ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. 30ನೇ ಕಂತು ಹಣ ಈಗ ಜಮೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯವರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಬಾರಿ ಚೆಕ್ ಮಾಡ್ಕೊಳ್ಳಿ. 30ನೇ ಕಂತು ಹಣ ನಿಮಗೆ ಈ ಕಳೆದ 2-3 ದಿನಗಳಿಂದ ಎಲ್ಲಾ ಒಂದು ಅಕೌಂಟ್ ಕೂಡ ಜಮೆ ಆಗ್ತಾ ಇದೆ. ಇನ್ನು ಕೆಲವರು ಬಂದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಅವರು 30ನೇ ತಾರೀಕಿನವರೆಗೂ ದಯವಿಟ್ಟು ಕಾಯಿರಿ. 30ನೇ ತಾರೀಕಿನ ಒಳಗೆ ಒಂದು ಕಂತು ಜಮೆ ಆಗುತ್ತೆ. ಇನ್ನು ಜೂನ್ ಮೊದಲ ವಾರದಲ್ಲಿ 31ನೇ ಕಂತು ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆ ಏನು
ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಇದೆಯಲ್ಲ, ಇಲ್ಲೂ ಕೂಡ ಅಕ್ರಮ ನಡೀತಾ ಇದೆ. ಯಾವ ತರ ಅಂದ್ರೆ, ಒಬ್ರು ಮಾಲೀಕರಿರ್ತಾರೆ, ಒಂದು ಮನೆ ಇರಲ್ಲ, ಅವ್ರದ್ದು 3-4 ಮನೆ ಇರುತ್ತೆ. ಅವರು ಬೇರೆ ಬೇರೆಯವರ ಹೆಸರಿನಿಂದ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತ ವಿದ್ಯುತ್ ಯೋಜನೆಯನ್ನ ಪಡ್ಕೋತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದು ತುಂಬಾ ಜನ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಲಾಭವನ್ನ ಪಡ್ಕೋತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ಗೃಹ ಜ್ಯೋತಿ ಫಲಾನುಭವಿಗಳು ಕೂಡ ಆಗಿರಬಹುದು. ವೀಕ್ಷಕರೇ, ಈ ದುರ್ಬಳಕೆ ತಡೆಯಲು ಗ್ಯಾರಂಟಿ ಫಲಾನುಭವಿಗಳ ದಾಖಲೆಗಳನ್ನ ಸಂಗ್ರಹಿಸುವ ಬಗ್ಗೆ ಸಲಹೆಗಳು ಬಂದಿರೋದು. ಪ್ರತಿ ತಾಲೂಕಿನಲ್ಲೂ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳ ಕೆಲ ಫಲಾನುಭವಿಗಳು ಸುಮಾರು ಈ ಒಂದು ದುರ್ಬಳಕೆಯಿಂದಾಗಿ 100 ಕೋಟಿಯಷ್ಟು ಹಣ ಬೇರೆಯವರ ಖಾತೆಗೆ ಹೋಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ದೂರವಾಣಿ ಸಂಖ್ಯೆ ಕೂಡ ಬದಲಿಸಲಾಗಿದ್ದು, ಅದರಿಂದ ನೈಜ ಫಲಾನುಭವಿಗಳಿಗೆ ಯೋಜನೆಗಳು ತಲುಪುತ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಈಗ ಮತ್ತೊಮ್ಮೆ ಮರು ನೋಂದಣಿ ಶುರು ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಬಹುದು. ಅಂದ್ರೆ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಂದ್ರೆ ರೇಷನ್ ಕಾರ್ಡ್ ಇದ್ದವ್ರಿಗೆ, BPL ಕಾರ್ಡ್ ಇದ್ದವ್ರಿಗೆ, AY ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಏನಪ್ಪಾ ಗುಡ್ ನ್ಯೂಸ್ ಅಂತ ಕೇಳೋದಾದ್ರೆ, ನೋಡಿ ಈಗ ಸದ್ಯಕ್ಕೆ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಹೆಚ್ಚುವರಿ ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಸೊ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗುತ್ತೆ ಮೇ ತಿಂಗಳಲ್ಲಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು. ಅದೇ ತರ ಕೇಂದ್ರ ಸರ್ಕಾರವು ಕೂಡ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಿರೋದ್ರಿಂದ 2 ಬಾರಿ ಬೆರಳಚ್ಚು ಕೊಟ್ಟು ಪಡಿತರ ಪಡ್ಕೋಬೇಕು. ಕೆಲವು ಕಡೆಗೆ ಸರ್ವರ್ ಸಮಸ್ಯೆ ಕೂಡ ಶುರುವಾಗಿರೋದ್ರಿಂದ ಗ್ರಾಹಕರು ಕಾದು ಕಾದು ವಾಪಸ್ ಖಾಲಿ ಚೀಲ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿರುವಂತದ್ದು. ಹೌದು ವೀಕ್ಷಕರೇ, ಸರ್ವರ್ ಸಮಸ್ಯೆಯಿಂದಾಗಲೂ ಕೂಡ ಪಡಿತರ ವಿತರಣೆಯಲ್ಲಿ ಭಾರಿ ವಿಳಂಬವಾಗಿದೆ. ನೋಡಿ ಈಗ ಏನಾಗಿದೆ ಅಂದ್ರೆ, ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿ ಜನರಿಗೆ ಕೊಟ್ಟಿಲ್ಲ ಅಂತ ಪಡಿತರ ಚೀಟಿದಾರರು ಆರೋಪವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೊಟ್ಟಿರೋ ಉತ್ತರ ಕೂಡ ಬಂದಿದೆ. ವೀಕ್ಷಕರೇ, ನೋಡಿ ಮೊದಲಿಗೆ ಹೇಳ್ಬೇಕಂದ್ರೆ, ನಮ್ಮ ಒಂದು ಕರ್ನಾಟಕದಲ್ಲಿ ರಾಗಿ ದಾಸ್ತಾನು ಹೆಚ್ಚಾಗಿದ್ದರಿಂದ ಮುಂಚಿತವಾಗಿ ಜನರಿಗೆ ಕೊಡಬೇಕು ಅಂತ ವಿತರಣೆ ಆರಂಭವಾಗಿಸಲಾಗಿತ್ತು. ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಲು ರಾಗಿಯನ್ನ ಸ್ವಚ್ಛಗೊಳಿಸಿ ಸರಿಯಾಗಿ ಬ್ಯಾಗಿಂಗ್ ಮಾಡಿ ವಿತರಿಸೋ ಮಾಡೋದ್ರಲ್ಲಿ ಸ್ವಲ್ಪ ತಡವಾಗಿರೋದು. ಆದ್ರೂ ಫಲಾನುಭವಿಗಳಿಗೆ ಯಾವುದೇ ತಿಂಗಳ ಪಡಿತರ ತಪ್ಪೋದಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಏನಾದ್ರೂ ಪಡಿತರ ಕೊಡೋದು ಬಾಕಿ ಇದ್ರೆ, ಬಾಕಿ ಇರುವ ಪಡಿತರವನ್ನ ವಿತರಣೆ ಮಾಡ್ತೀವಿ, ಇಂದಿರಾ ಕಿಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ಆಹಾರ ಧಾನ್ಯ ಸರಿಯಾದ ಸಮಯಕ್ಕೆ ಗ್ರಾಹಕರಿಗೆ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಒಂದು ಎಲ್ಲ BPL ಪಡಿತರ ಚೀಟಿಯ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಿಮಗೇನಾದ್ರೂ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ವಿತರಣೆ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಬಾಕಿ ಇದ್ರೂ ಕೂಡ ಅದನ್ನ ಮಾಡಲಾಗುತ್ತೆ. ನೋಡಿ, ನೀವು ಬೆರಳಚ್ಚು ಕೊಟ್ಟಿದ್ರೆ ಅಲ್ಲಿ ಎಂಟ್ರಿ ಇರುತ್ತೆ. ಒಂದು ವೇಳೆ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಎಂಟ್ರಿ ಅಲ್ಲಿ ಕೊಟ್ಟಿಲ್ಲ ಅಂತ ಇರುತ್ತೆ. ಸೊ ನಿಮಗೆ ಮುಂದಿನ ತಿಂಗಳಾದ್ರೂ ಅದನ್ನ ಕೊಡಬಹುದು, ಬಾಕಿ ಇದ್ರೆ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಜೂನ್ ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೋದ ವಾರ ಅಪ್ಡೇಟ್ ಇಲ್ಲಿ ಬಂದಿದೆ. ವೀಕ್ಷಕರೇ, ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಮತ್ತು ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಅಂದ್ರೆ ಇಂದಿರಾ ಕಿಟ್ ನಲ್ಲಿ ನಿಮಗೆ 4 ತರಹದ ಆಹಾರ ಕಿಟ್ ಅಲ್ಲಿ ಕೊಡಲಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಿಮಗೆ ಒಂದು ಕಡೆಗೆ ಅಕ್ಕಿ ಮತ್ತು ರಾಗಿ ಕೂಡ ಕೇಂದ್ರ ಸರ್ಕಾರದಿಂದ ಕೊಡಲಾಗ್ತಾ ಇದೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಜೂನ್ ತಿಂಗಳಿನಿಂದ ಪಡಿತರ ಚೀಟಿದಾರರಿಗೆ ಒಂದು ಬಾರ್ ಕೋಡ್ ಸ್ಕ್ಯಾನರ್ ಗಳನ್ನು ಕೂಡ ಹಾಕಲಾಗುತ್ತೆ. ಅಂದ್ರೆ ಪ್ರತಿಯೊಂದು ಕಿಟ್ಗೂ ಕೂಡ ಒಂದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿದೆ ಕೊಡಲಾಗುತ್ತೆ. ಇದರಿಂದ ಎಷ್ಟು ವಿತರಣೆ ಆಗಿದೆ ಅಂತ ಸರ್ಕಾರಕ್ಕೂ ಕೂಡ ಎಲ್ಲ ಒಂದು ಲೆಕ್ಕ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೀಗಾಗಿ ಜೂನ್ ತಿಂಗಳಿಂದ ಇಂದಿರಾ ಕಿಟ್ಟು ಮತ್ತೆ ಅಕ್ಕಿ ಜೊತೆಗೆ ರಾಗಿ ಕೂಡ ನಿಮಗೆ ಕೇಂದ್ರ ಸರ್ಕಾರದಿಂದ ವಿತರಣೆ ಮಾಡಲಾಗಿದೆ. ಸೊ ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, ನೀವು ಕೂಡ ಪಡಿತರ ಚೀಟಿದಾರರಾಗಿದ್ರೆ ಬೇಗನೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, ನಿಮಗೆ ಎಷ್ಟು ಪಡಿತರ ವಿತರಣೆ ಆಗಿದೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ನೋಡಿ, ಒಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ, ಒಂದು ಕಡೆಗೆ ಹಣದುಬ್ಬರ ಶುರುವಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಹೋಟೆಲ್ ತಿಂಡಿ ದರ 60% ಏರಿಕೆ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಕಾರ್ಮಿಕರ ಕನಿಷ್ಠ ವೇತನವನ್ನು ಹೆಚ್ಚಿಸೋದ್ರಿಂದ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ 60% ಅಥವಾ 30%, 40% ವರೆಗೂ ಹೆಚ್ಚಳವಾಗಬಹುದು ಅಂತ ಹೋಟೆಲ್ ಮಾಲೀಕರು ತಿಳಿಸಿರುವಂತದ್ದು. ನೋಡಿ, ಮಸಾಲಾ ದೋಸೆ 100, 120, 130 ರೂಪಾಯಿವರೆಗೂ ಮಾರಾಟ ಮಾಡಬಹುದು. ಯಾಕಂದ್ರೆ ನೋಡಿ, ಇಲ್ಲಿ ಕಾರ್ಮಿಕರ ವೇತನವನ್ನ ಹೆಚ್ಚಳ ಮಾಡೋದ್ರಿಂದ
ಇದು ಹೋಟೆಲ್ ಮಾಲೀಕರಿಗೆ ಹೊರೆ ಆಗುತ್ತೆ. ಹೋಟೆಲ್ ಮಾಲೀಕರು ಹೊರೆ ಆದ್ರೆ ಗ್ರಾಹಕರ ಮೇಲೆ ಹೊರೆ ಹಾಕ್ತಾರೆ. ಯಾವಾಗಿದ್ರು ಕೂಡ ಇದೇ ತರ ಆಗಿರುವಂತದ್ದು. ಎದಕ್ಕಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ಹೋಟೆಲ್ ನಡೆಸಬೇಕಂದ್ರೆ ಲಾಭ ಬೇಕೇ ಬೇಕು. ರಾಜ್ಯ ಸರ್ಕಾರ ಒಂದು ಕಡೆಗೆ ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಮಾಡಿರೋದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೆ ಇಲ್ಲಿ ಹೋಟೆಲ್ ಮಾಲೀಕರು ಸಂಘ ಹೇಳಿರೋ ಪ್ರಕಾರ ಬೆಲೆ ಏರಿಕೆ ಮಾಡಬೇಕಾಗುತ್ತೆ. ಇದು ಅನಿವಾರ್ಯ. 30 ರಿಂದ 40 ರೂಪಾಯಿ ಸಿಗ್ತಾ ಇದ್ದ 2 ಇಡ್ಲಿ ದರ 60 ರೂಪಾಯಿಗೆ ಏರಿಕೆ ಆಗ್ಬಹುದು. 100 ರೂಪಾಯಿ 120 ರೂಪಾಯಿಗೆ ಮಸಾಲ ದೋಸೆ ಕೊಡ್ತಿದ್ವಲ್ಲ, ಅದು 140 ರೂಪಾಯಿಗೆ ಏರಿಕೆ ಆಗ್ಬಹುದು. ಊಟ ಸೇರಿ ತಿಂಡಿ ತಿನಿಸುಗಳ ದರ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗ್ಬಹುದು. ಇದರಿಂದ ಗ್ರಾಹಕರಿಗೆ ನೇರವಾಗಿ ಹೊರೆ ಬೀಳುತ್ತೆ. ಬೆಲೆ ಹೆಚ್ಚಳ ಮಾಡದಿದ್ರೆ ಹೋಟೆಲ್ ನಡೆಸೋದು ಕಷ್ಟವಾಗುತ್ತೆ ಅಂತ ಸಂಘದ ಅಧ್ಯಕ್ಷರು ಹೇಳಿರುವಂತದ್ದು. ವೀಕ್ಷಕರೇ, ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇನ್ನೊಂದು ಕಡೆಗೆ ಹೋಟೆಲ್ ಕಾರ್ಮಿಕರ ಒಂದು ಕನಿಷ್ಠ ವೇತನ ಕೂಡ 60% ಏರಿಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು. ಸೊ ಇದು ಬೆಲೆ ಏರಿಕೆ ಮಾಡಬೇಕಾಗುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಕೆಜಿಗೆ 1 ರೂಪಾಯಿ 2 ರೂಪಾಯಿ ಏರಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಕ್ಕಿ ಬೆಲೆ ಏರಿಕೆ ಆಯ್ತು, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಹಿನ್ನೆಲೆ ಆಟೋ ರಿಕ್ಷಾದವರು ಕೂಡ ತಮ್ಮ ಬೆಲೆ ಏರಿಕೆ ಮಾಡಲು ನಿರ್ಧಾರ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮುಖ್ಯವಾಗಿ ಖಾಸಗಿ ಬಸ್ ಸಂಚಾರ ದರವೂ ಕೂಡ ಮುಂದಿನ ಬರೋ ದಿನ ಮತ್ತಷ್ಟು ಏರಿಕೆ ಆಗೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಪೆಟ್ರೋಲ್ ಬೆಲೆ ಈಗ 110 ರೂಪಾಯಿ ಆಗಿದೆ ಲೀಟರ್ಗೆ. ಡೀಸೆಲ್ 98 ರೂಪಾಯಿ ಗಡಿ ದಾಟಿದೆ. ನೋಡ್ತಾ ಇದ್ದಂತೆ ಪೆಟ್ರೋಲ್ ಮತ್ತೆ 110 ರೂಪಾಯಿ, ಡೀಸೆಲ್ 98 ರೂಪಾಯಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ.